ಹಲೋ ಫ್ರೆಂಡ್ಸ್, ನಮಸ್ತೆ. ಮಾರ್ಕೆಟ್ ವೈಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಮ್ಮೆ ಊಹೆ ಮಾಡ್ಕೊಳ್ಳಿ, ನೀವು ಕಳೆದ 5 ವರ್ಷದಿಂದನೋ ಅಥವಾ 10 ವರ್ಷದಿಂದನೋ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸಡನ್ನಾಗಿ ನಿಮ್ಮ ಬಾಸ್ ನಿಮ್ಮನ್ನ ಕರೆದು, ನಾಳೆಯಿಂದ ನಿಮ್ಗಿಲ್ಲಿ ಕೆಲಸ ಇಲ್ಲ, ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀವಿ ಅಂತಂದ್ರೆ ನಿಮ್ಮ ಸಿಚುವೇಶನ್ ಏನು ಅಂತ. ಯಾಕೆಂದ್ರೆ ನಾವು ಪ್ರತಿದಿನ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ 500 ಜನನ ಕೆಲಸದಿಂದ ತೆಗೆದ್ರು, 1000 ಜನನ ಕೆಲಸದಿಂದ ತೆಗೆದ್ರು ಅಂತ. ಅದೇ ಥರ ಸಿಚುವೇಶನ್ ನಿಮ್ಮ ಕಂಪ್ನಿಗೆ ಬಂದು ನಿಮ್ಮನ್ನ ಕೆಲಸದಿಂದ ತೆಗೆದ್ರೆ ಅವಾಗ ನಿಮ್ಮ ಸಿಚುವೇಶನ್ ಏನು ಅಂತ. ಕೆಲಸ ಹೋದ್ಮೇಲೆ ನೀವು ಮನೆಗೆ ಬಂದು ಎಷ್ಟು ದಿನ ಆರಾಮಾಗಿ ನಿಮ್ಮ ಜೀವನನ ನಡೆಸ್ಬೋದು ಅಂತ. 1 ತಿಂಗಳು, 2 ತಿಂಗಳು, ಅದಾದ್ಮೇಲೆ ಏನು ಮಾಡ್ತೀರಾ? ಮನೆ ಖರ್ಚು, EMI, ಮಕ್ಕಳ ಎಜುಕೇಷನ್ನು, ಕರೆಂಟ್ ಬಿಲ್ಲು, ಇವೆಲ್ಲ ಹೇಗೆ ನಡೆಯುತ್ತೆ? ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಆದಾಯದ ಮೂಲ ಈಗ ಎಷ್ಟಿದೆ? ಒಂದೇ ಆದಾಯದ ಮೂಲ ಇದೆಯಾ ಅಥವಾ ಅದಕ್ಕಿಂತ ಹೆಚ್ಚಾಗಿದೆಯಾ? ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ನಿಮ್ಗೆ ಹೇಳಕ್ ಕೊಟ್ಟಿರೋ ಈ ಕತೆ ಇಬ್ಬರು ಸ್ನೇಹಿತರ ನಡುವೆ ನಡೆಯುವಂಥದ್ದು. ಬಹುಶಃ ನಿಮ್ಮ ಕತೆನೂ ಇದೇ ಆಗಿರ್ಬೋದು. ಕೊನೆ ತನಕನೂ ಕೇಳಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಈ ಕಥೆಯಲ್ಲಿ ಒಬ್ಬ ಅರವಿಂದ್ ಅಂತ ಮತ್ತೊಬ್ಬ ಕಾರ್ತಿಕ್ ಅಂತ, ಅವರಿಬ್ಬರು ಕೂಡ ಬಾಲ್ಯ ಸ್ನೇಹಿತರಾಗಿರ್ತಾರೆ. ಒಂದೇ ಕಾಲೇಜ್ನಲ್ಲಿ ಅವ್ರ ವಿದ್ಯಾಭ್ಯಾಸನೂ ಮುಗಿಸಿರ್ತಾರೆ. ನಂತರ ಒಂದೇ ಕಂಪ್ನಿನಲ್ಲಿ ಇಬ್ಬರಿಗೂ ಕೆಲಸ ಸಿಗುತ್ತೆ. ಅದರಿಂದ ಅವರಿಬ್ಬರಿಗೆ ಬರ್ತಾ ಇದ್ದಿದ್ದ ಸಂಬಳ ಕೂಡ ಒಂದೇ ರೀತಿ ಇರುತ್ತೆ. ಹೊರಗಡೆಯಿಂದ ನೋಡಿದ್ರೆ ಅವರಿಬ್ಬರ ಜೀವನನೂ ಒಂದೇ ರೀತಿ ಕಾಣ್ತಾ ಇರುತ್ತೆ. ಆದರೆ ವ್ಯತ್ಯಾಸ ಇದ್ದಿದ್ದು ಮಾತ್ರ ಅವ್ರ ಯೋಚನೆಯಲ್ಲಿ. ಆ ಯೋಚನೆನೇ 10 ವರ್ಷಗಳ ನಂತರ ಅವರಿಬ್ಬರ ಜೀವನನೂ ಬದಲಾಯಿಸಿರುತ್ತೆ. ಯಾಕೆಂದ್ರೆ ಕಾರ್ತಿಕ್ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದ, ನನ್ಗೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ ಬರ್ತಾ ಇದೆ, ಜೀವನ ತುಂಬಾ ಚೆನ್ನಾಗಿ ನಡೀತಾ ಇದೆ, ನನ್ನ ಜೀವನಕ್ಕೆ ಇಷ್ಟೇ ಸಾಕು, ಹೀಗಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದ. ಅವನು ಪ್ರತಿ ತಿಂಗಳು ಸಂಬಳ ಬಂದ ಕೂಡಲೇ ಮನೆ ಬಾಡಿಗೆ, EMI, ಮೊಬೈಲ್, ಶಾಪಿಂಗ್, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು, ಮತ್ತೆ ಅವಾಗವಾಗ ಟ್ರಿಪ್ ಹೋಗೋದು, ಇವೆಲ್ಲವೂ ನಡೀತಾ ಇರುತ್ತೆ. ಅವನು ಕೆಟ್ಟವನು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಮ್ಮಲ್ಲಿ ಬಹಳಷ್ಟು ಜನ ಜೀವನನ ಯಾವ ರೀತಿ ನಡೆಸ್ತಾರೋ ಅದೇ ರೀತಿ ಜೀವನನ ಅವನು ನಡೆಸ್ತಾ ಇದ್ದ. ಅದರಿಂದ ಪ್ರತಿ ತಿಂಗಳ ಕೊನೆಯಲ್ಲಿ ಅವನ ಜೇಬು ಖಾಲಿ ಆಗ್ತಾ ಇರುತ್ತೆ. ಮತ್ತೆ ತಿಂಗಳ ಕೊನೆಯಲ್ಲಿ ಮುಂದಿನ ಸಂಬಳಕ್ಕೋಸ್ಕರ ಕಾಯೋದು, ಇದೇ ಅವನ ಜೀವನ ಆಗಿರುತ್ತೆ. ಆದರೆ ಮತ್ತೊಂದು ಕಡೆ ಅವನ ಇನ್ನೊಬ್ಬ ಸ್ನೇಹಿತ ಅರವಿಂದ್ ಬೇರೆ ರೀತಿನೇ ಯೋಚನೆ ಮಾಡ್ತಾ ಇದ್ದ. ಅವನು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದ, ನಾನು ಯಾವಾಗ್ಲೂ ಈ ಸಂಬಳಕ್ಕೆ ಕಾಯ್ತಾ ಇರ್ಬೇಕಾ ಅಥವಾ ಬೇರೆ ಆದಾಯದ ಮೂಲನೂ ಹುಡುಕೋಬೇಕಾ ಅಂತ. ಮತ್ತೆ ನನ್ನ ಹಣನೂ ನನಗೋಸ್ಕರ ಕೆಲಸ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದ. ಪ್ರತಿ ತಿಂಗಳು ಅವನಿಗೆ ಸಂಬಳ ಬಂದಾಗ ಒಂದು ಸಣ್ಣ ಭಾಗನ ಉಳಿಸ್ತಾ ಇದ್ದ. ಹೀಗೆ ಹೋಗ್ತಾ ಹೋಗ್ತಾ ಹಣಕಾಸಿನ ಬಗ್ಗೆ ಓದಲು ಪ್ರಾರಂಭಿಸ್ತಾನೆ. ಹೂಡಿಕೆ ಅಂದ್ರೆ ಏನು, ಕಂಪ್ನಿಗಳು ಯಾವ ರೀತಿ ಬೆಳಿತವೆ, ಯಾವ ರೀತಿ ಪ್ರಾಫಿಟ್ ಮಾಡ್ತವೆ, ಮತ್ತೆ ಶೇರ್ ಮಾರುಕಟ್ಟೆ ಅಂದ್ರೇನು, ಬಿಸಿನೆಸ್ ಅಂದ್ರೇನು, ಇವೆಲ್ಲನೂ ನಿಧಾನವಾಗಿ ಕಲಿಯೋಕ್ ಪ್ರಾರಂಭ ಮಾಡ್ತಾನೆ. ನಂತರ ಅವನು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡದೇ ಇದ್ರೂ ಅವನೇನ್ ಉಳಿಕೆ ಮಾಡಿರ್ತಾನೋ ಅದನ್ನ ಹಂತವಾಗಿ ನಿಧಾನವಾಗಿ ಹೂಡಿಕೆ ಮಾಡ್ತಾ ಬರ್ತಾನೆ. ಇದರಿಂದ ಅವನು ಒಂದೇ ಬಾರಿ ಶ್ರೀಮಂತ ಆಗ್ಲಿಲ್ಲ, ಆದ್ರೆ ಪ್ರತಿ ತಿಂಗಳು ತನ್ನ ಉತ್ತಮ ಭವಿಷ್ಯದ ಕಡೆ ಸಣ್ಣ ಸಣ್ಣ ಹೆಜ್ಜೆ ಇಡ್ತಾ ಬರ್ತಾನೆ. ಇದರಿಂದ ಅವನು ನಿಧಾನವಾಗಿ ಮತ್ತೊಂದು ಆದಾಯದ ದಾರಿನ ನಿರ್ಮಿಸ್ಕೋತಾನೆ. ಇದೇ ರೀತಿ ಸುಮಾರು 10 ವರ್ಷಗಳು ಕಳೆದೋಗುತ್ತೆ. ಹೀಗಿರ್ಬೇಕಾದ್ರೆ ಒಂದಿನ ಅವ್ರ ಕಂಪ್ನಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತೆ. HR ಎಲ್ಲ ಸ್ಟಾಫನ್ನು ಕರೆದು ಹೇಳ್ತಾರೆ, ಕ್ಷಮಿಸಿ,
ನಮ್ಮ ಕಂಪ್ನಿಗೆ ಬಂದಿರೋ ಈ ಪರಿಸ್ಥಿತಿಯಿಂದ ನಮ್ಮಲ್ಲಿ ಕೆಲವು ಉದ್ಯೋಗಿಗಳನ್ನು ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ. ಆ ಪಟ್ಟಿನಲ್ಲಿ ಕಾರ್ತಿಕ್ ಮತ್ತು ಅರವಿಂದ್ ಅವರಿಬ್ಬರ ಹೆಸರು ಕೂಡ ಇರುತ್ತೆ. ಕೆಲಸ ಕಳ್ಕೊಂಡ್ಮೇಲೆ ಇಬ್ರೂ ತುಂಬ ಯೋಚನೆ ಮಾಡ್ತಾರೆ. ಕಾರ್ತಿಕ್ ಮನೆಗೆ ಬಂದ, ಟೇಬಲ್ ಮೇಲೆ ಬಿಲ್ಗಳು, ಮೊಬೈಲ್ನಲ್ಲಿ EMI ಮೆಸೇಜು, ಬ್ಯಾಂಕ್ನಿಂದ ರಿಮೈಂಡರು. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನಾಳೆಯಿಂದ ನನ್ನ ಕುಟುಂಬನ ಹೇಗೆ ನೋಡ್ಕೊಳ್ಳಿ? ಅದೇ ಸಮಯದಲ್ಲಿ ಅರವಿಂದ್ ಕೂಡ ಕೆಲಸ ಕಳ್ಕೊಂಡಿರ್ತಾನೆ. ಆದರೆ ಅವನು ಸಂಪೂರ್ಣ ಖುಷಿಯಲ್ಲಿಲ್ಲ. ಯಾಕೆ ಅಂದರೆ ಅವನ ಬಳಿ ಉಳಿತಾಯ ಇತ್ತು, ಮತ್ತು ಇಷ್ಟು ವರ್ಷ ಅವನು ಕಲ್ತಿದ್ದಿದ್ದ ಸ್ಕಿಲ್ ಇತ್ತು, ಮತ್ತು ಅವನ ಆದಾಯಕ್ಕೋಸ್ಕರ ಇನ್ನೊಂದು ದಾರಿನ ಹುಡುಕೊಂಡಿದ್ದ. ಆದ್ದರಿಂದ ಅವನ ಪರಿಸ್ಥಿತಿ ಕಾರ್ತಿಕ್ಗೆ ಬಂದಿರೋ ಪರಿಸ್ಥಿತಿಗಿಂತ ತುಂಬ ಉತ್ತಮವಾಗಿತ್ತು. ಹೀಗಾಗಿ ಅರವಿಂದ್ 10 ವರ್ಷಗಳ ಹಿಂದೆ ತನ್ನ ಭವಿಷ್ಯಕ್ಕಾಗಿ ತಗೊಂಡ ಒಂದು ಸಣ್ಣ ನಿರ್ಧಾರದಿಂದ ಈಗ ತನ್ನ ಜೀವನನೇ ಬದಲಾಗಿರುತ್ತೆ. ಅವನ ಹತ್ರ ಧೈರ್ಯ ತುಂಬಿರುತ್ತೆ. ಆದರೆ ಇನ್ನೊಂದು ಕಡೆ ಕಾರ್ತಿಕ್ ತನ್ನ ಭವಿಷ್ಯದ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲ್ಲ. ಈಗ ಬಂದಿರೋ ಪರಿಸ್ಥಿತಿಯಿಂದ ತುಂಬಾ ಕುಸಿದೋಗಿರ್ತಾನೆ, ಮತ್ತು ತನ್ನ ಮುಂದಿನ ಜೀವನಕ್ಕೋಸ್ಕರ ಏನು ಮಾಡೋದು ಅಂತ ಗೊತ್ತಾಗದೆ ಪರದಾಡ್ತಾ ಇರ್ತಾನೆ. ಒಂದು ಕಡೆ ಕೆಲಸನೂ ಕಳ್ಕೊಂಡಿರ್ತಾನೆ, ಮತ್ತೊಂದು ಕಡೆ ಜೇಬು ಖಾಲಿ. ಫ್ರೆಂಡ್ಸ್, ನಾವಿವತ್ತು ಕೇಳಿದ ಈ ಕಥೆನಲ್ಲಿ ದೊಡ್ಡ ವ್ಯತ್ಯಾಸ ಅವ್ರ ಸಂಬಳದಲ್ಲಿರಲಿಲ್ಲ, ಅವ್ರ ಕೆಲಸದಲ್ಲಿರಲಿಲ್ಲ. ಆದರೆ ವ್ಯತ್ಯಾಸ ಇದ್ದಿದ್ದು ಅವ್ರ ಯೋಚನೆಯಲ್ಲಿ. ಇಬ್ಬರೂ ಕೂಡ ಒಟ್ಟಿಗೆ ಕೆಲಸಕ್ಕೆ ಸೇರಿದ್ರು, ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು, ಮತ್ತು ಅವ್ರಿಗೆ ಬರ್ತಿದ್ದಿದ್ದ ಸಂಬಳ ಕೂಡ ಒಂದೇ ರೀತಿ ಇತ್ತು. ಅದರಲ್ಲಿ ಒಬ್ಬ ಕಾರ್ತಿಕ್ ತನ್ನ ಸಮಯನ ಮಾತ್ರ ಕೆಲಸಕ್ಕೆ ಹಾಕ್ತಾನೆ, ಮತ್ತೊಬ್ಬ ಅರವಿಂದ್ ತನ್ನ ಸಮಯದ ಜೊತೆ ತನ್ನ ಹಣವನ್ನು ಕೆಲಸಕ್ಕೆ ಹಾಕಿರ್ತಾನೆ. ಒಬ್ಬ ಯಾವಾಗ್ಲೂ ತನ್ನ ಮುಂದಿನ ಸಂಬಳಕ್ಕಾಗಿ ಕಾಯ್ತಾ ಇರ್ತಾನೆ, ಆದರೆ ಮತ್ತೊಬ್ಬ ನಿಧಾನವಾಗಿ ತನ್ನ ಭವಿಷ್ಯನ ನಿರ್ಮಿಸ್ತಾ ಇರ್ತಾನೆ. ಇದೇ ಅವರಿಬ್ಬರ ನಡುವೆ ಇದ್ದಂಥ ವ್ಯತ್ಯಾಸ. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಾ ಇರೋದು ಇವತ್ತೇ ಶ್ರೀಮಂತರಾಗಿ ಅಂತ ಅಲ್ಲ, ಆದರೆ ಒಂದೇ ಆದಾಯದ ಮೇಲೆ ಜೀವನನ ಕಟ್ಕೋಬೇಡಿ ಅಂತ. ನಿಧಾನವಾಗಿ ಆದ್ರೂ ಇನ್ನೊಂದು ಆದಾಯದ ದಾರಿನ ನಿರ್ಮಿಸ್ಕೊಳ್ಳಿ. ಅದು ಯಾವುದಾದ್ರೂ ಆಗಿರ್ಬೋದು, ಹೂಡಿಕೆನೇ ಇರ್ಬೋದು, ಅಥವಾ ಯಾವುದಾದ್ರೂ ಹೊಸ ಸ್ಕಿಲ್ಲನ್ನು ಕಲಿಯೋದಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸಣ್ಣ ವ್ಯಾಪಾರ ಇರ್ಬೋದು. ಇಂಪಾರ್ಟೆಂಟ್ ಏನಂತಂದರೆ ನೀವು ಇವತ್ತೇ ಆರಂಭಿಸೋದು. ಏಕೆಂದರೆ ನಾವು ಇವತ್ತು ಕೇಳಿದ್ದು ಬರೀ ಕತೆ ಅಲ್ಲ. ನಮ್ಮಲ್ಲಿ ಸಾಕಷ್ಟು ಜನ ಈ ಕಥೆಯಲ್ಲಿ ಬರೋ ಕಾರ್ತಿಕ್ ಥರ ಒಂದೇ ಆದಾಯನ ತುಂಬಾ ನಂಬ್ಕೊಂಡ್ಬಿಟ್ಟಿರ್ತಾರೆ, ಮತ್ತು ಬೇರೆ ಯಾವುದೂ ಆದಾಯದ ದಾರಿನ ನಿರ್ಮಿಸ್ಕೊಂಡಿರೋದಿಲ್ಲ. ಆಮೇಲೆ ಕೆಲಸ ಕಳ್ಕೊಂಡ್ಮೇಲೆ ಪರದಾಡ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಮಗಾಗಿ ಎಲ್ಲ ಇಲ್ಲದೆ ಇದ್ರೂ ನಮ್ಮ ಕುಟುಂಬಕ್ಕಾಗಿನಾದ್ರೂ ನಾವು ಇನ್ನೊಂದು ಆದಾಯದ ದಾರಿನ ನಿರ್ಮಿಸ್ಕೊಳ್ಳೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಮಾರ್ಕೆಟ್ ವೈಸ್ ಕನ್ನಡ ಚಾನಲ್ಗೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.